ನೋಡಿ ನಮ್ಮದು ಫಾರ್ಮ್ ಹೌಸ್ಗೆ ನಿನ್ನೆ ನೈಟು ಒಂದು 10 ಜೇನು ಪೆಟ್ಟಿಗೆ ಹಾಕ್ಸಿದ್ದೀನಿ. ಇವತ್ತು ಆ ಜೇನು ಪೆಟ್ಟಿಗೆಗಳನ್ನ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಅವನ್ನ ಯಾವ ಥರ ಯೂಸ್ ಮಾಡ್ಕೊಳ್ಳೋದು, ಅದನ್ನು ಮೇಂಟೆನೆನ್ಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ನೋಡಿ, ಇದು ಜೇನು ಪೆಟ್ಟಿಗೆ ಇದು. ಸೊ ಆ್ಯಕ್ಚುಲಿ ನಾವು ಜೇನು ಪೆಟ್ಟಿಗೆ ಬರ್ತಿದ್ದಂಗೆ ಏನು ಮಾಡಬೇಕು ಅಂದರೆ ಇನ್ಸ್ಟಾಲ್ ಮಾಡಿಸ್ಕೋಬೇಕಂದ್ರೆ ಅಳವಡಿಸ್ಕೋಬೇಕಂದ್ರೆ ಫಸ್ಟು ಇದು ನೋಡಿ, ಸ್ಟ್ಯಾಂಡ್ ಇದೆಯಲ್ವ, ಸ್ಟ್ಯಾಂಡನ್ನ ಭೂಮಿಗೆ ಹೊಡಿತಾರೆ. ಸೊ ಇದನ್ನು ಸ್ಟ್ಯಾಂಡನ್ನ ನೀವು ಭೂಮಿಗೆ ಹೊಡೆಯೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ಇವಾಗ ಪ್ಲಾಸ್ಟಿಕ್ ರ್ಯಾಪರ್ ಬರುತ್ತೆ, ಇಲ್ಲಿ ಈ ಬ್ಯಾಂಗಲ್ ಸ್ಟೋರ್ಗಳೆಲ್ಲ ಸಿಗುತ್ತೆ. ಕಬ್ಬಿಣಕ್ಕೆ ಸುತ್ತ ಪ್ಲಾಸ್ಟಿಕ್ ರ್ಯಾಪರ್ ಕೊಡಿ ಅಂದರೆ ಕೊಡ್ತಾರೆ. ಸೊ ನೀವು ಆ ಪ್ಲಾಸ್ಟಿಕ್ ರ್ಯಾಪರ್ನ ನೀಟಾಗಿ ಎಲ್ಲ ಕಡೆಗೂ ಸುತ್ತಕೊಂಡೆ ನೀಟಾಗಿ ಇದು. ಸೊ ಮಳೆಗೆ ಮತ್ತು ತಿರ್ಗಿ ಮಣ್ಣು ತಿಂದು ಕಬ್ಬಿಣ ಹಾಳಾಗಲ್ಲ. ಪೇಂಟ್ ಮಾಡೇ ಕೊಟ್ಟಿರ್ತಾರೆ ಅವರು, ಬಟ್ ಆದ್ರೂ ನಾವು ಎಕ್ಸ್ಟ್ರಾ ಸೇಫ್ಟಿಗೆ ನಾವು ಅದನ್ನು ಮಾಡಿಕೊಂಡ್ರೆ ಬೆಸ್ಟ್ ಅದು ಆ್ಯಕ್ಚುಲಿ. ನೋಡಿ, ಈ ಥರ ಎಲ್ಲ ನೋಡಿ ಕಲರ್ ಹೋಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅಲ್ಲೆಲ್ಲ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ, ಬೇಗ ಸ್ಟ್ಯಾಂಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅವ್ರು ತರ್ತಿದ್ದಂಗೆನೇ ಫಸ್ಟು ಅದಕ್ಕೆ ರ್ಯಾಪರ್ ಸುತ್ತಬೇಡಿ. ನಾನು ಆ್ಯಕ್ಚುಲಿ ರ್ಯಾಪರ್ ಸುತ್ತಿಲ್ಲ. ಸೊ ಅದನ್ನು ಪೇಂಟ್ ಮಾಡಿದ್ರೆಲ್ಲ ನೈಟು ಬಂದರು. ಸೊ ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವು ರ್ಯಾಪರ್ ಸುತ್ತಾನಂತ ಅಂದ್ಕೊಂಡ್ವಿ, ಅದು ಡಿಲೇ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ, ನೀವು ಆಮೇಲೆ ಸುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಂಗೆ ಇನ್ಸ್ಟಾಲ್ ಮಾಡಿ ಹೋಗಿದ್ದಾರೆ. ನಾನು ತಂದಿದ್ದೀನಿ ಆ್ಯಕ್ಚುಲಿ ರ್ಯಾಪರು. ಸೊ ನಾನು ರ್ಯಾಪ್ ಮಾಡ್ತೀನಿ. ಅದನ್ನು ರ್ಯಾಪ್ ಮಾಡಿದ್ರೆ ಏನಾಗುತ್ತೆ, ತುಕ್ಕಿಡಿಯಲ್ಲ ಕಬ್ಬಿಣ, ಬೇಗ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಒಂದು. ಮತ್ತು ಇನ್ನೊಂದು ಏನಂದರೆ, ಇವಾಗ ಜೇನು ಪೆಟ್ಟಿಗೆ ಬರ್ತಿದ್ದಂಗೆನೇ ನೀವು ಇವಾಗ ರ್ಯಾಪರ್ ಮಾಡಿ ಅದನ್ನು ನೀಟಾಗಿ ಇದು ಮಾಡಿದ್ರೆ ಏನೋ ಭೂಮಿಗೆ ಅದ್ದಾದಮೇಲೆ ನೀವು ಇದಕ್ಕೆ ಗ್ರೀಸ್ ಹಚ್ಕೋಬೇಕು. ಗ್ರೀಸ್ನ ಯಾಕೆ ಹಚ್ಕೋತಾರೆ ಅಂದರೆ, ಜೇನು ಪೆಟ್ಟಿಗೆಗೆ ಕರಿಯುವಾಗಲಿ ಇಲ್ಲಾಂದರೆ ಕೆಂದಿರ್ಬಗಳಾಗಲಿ ಮತ್ತು ಕೆಂಜಿಗೆಗಳಾಗಲಿ ಇವೆಲ್ಲ ಹೋಗ್ಬಾರ್ದು. ಸೊ ಇವೆಲ್ಲ ಏನಾದರೂ ಹೋಯ್ತು ಅಂದರೆ ಜೇನುಗಳಿರಲ್ಲ, ಅಲ್ಲಿ ಜೇನು ಮರಿಗಳಿರ್ತಾವಲ್ಲ, ರಾಣಿ ಜೇನು ಮರಿ ಮಾಡ್ತಿರುತ್ತಲ್ವ, ಆ ಮರಿಗಳೆಲ್ಲನೂ ಈ ಇರುವೆಗಳು ತಿಂದ್ಬಿಡ್ತವೆ. ಸೊ ಅದರಿಂದ ಅದಕ್ಕೆ ಗ್ರೀಸ್ ಹಚ್ಕೋಬೇಕು ಫುಲ್ಲು. ಆ ಕೆಳಗಡೆ ಏನು ಅದು ಸ್ಟ್ಯಾಂಡ್ ಐತೆ, ಆ ಸ್ಟ್ಯಾಂಡ್ಗೆ ನೋಡಿ ಹಚ್ಚಿದ್ದೀವಿ ನಾವು. ಸೊ ಗ್ರೀಸ್ ಹಚ್ಕೊಂಡ್ರೆ ನೀಟಾಗಿ ನಿಮಗೆ ಅದು ಮೇಲ್ಗಡೆಗೆ ಯಾವುದೇ ಇರುವೆ ಆಗಲಿ ಏನಾಗಲಿ ಹೋಗಲ್ಲ, ಯಾಕಂದರೆ ಅಂಟಿರುತ್ತೆ ಗ್ರೀಸ್ಗೆ. ಆ್ಯಕ್ಚುಲಿ ಇರುವೆಗಳು ಅವೆಲ್ಲ ಕೆಂಜಿಗೆಗಳು ಏನೂ ಬರೋಲ್ಲ. ಒಂದು ಮಾಡ್ಕೋಬೇಕು. ಮತ್ತು ಇನ್ನೊಂದು ಏನಂದರೆ, ಇವತ್ತು ತಂದು ಇನ್ಸ್ಟಾಲ್ ಮಾಡ್ತಾರೆ ಅಂದರೆ ಅವತ್ತಿನ ದಿವಸನೇ ನೀವು ಇಲ್ಲಿ ಸುತ್ತ ಇರುವೆ ಪೌಡ್ರು ಬರುತ್ತಲ್ವ, ಅದು ಇಲ್ಲಾಂದರೆ ಏನಾದರೂ ಇವಾಗೆಲ್ಲ ಕೆಮಿಕಲ್ ಬರ್ತಿದ್ದಾವೆ. ಸೊ ಅದನ್ನು ಸೈಡಲ್ಲಿ ಹಾಕಿದ್ರೆ ನಿಮಗೆ ಇರುವೆಗಳು ಹೋಗಲ್ಲ. ಆ ಥರನೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೇ ಜೇನು ಪೆಟ್ಟಿಗೆನ ನೋಡಿ, ಈ ಥರ ತೆಂಗಿನ ಮರಗಳಿರ್ತವೆ, ಮತ್ತು ಅಡಿಕೆ ಸಸಿಗಳಿರ್ತವೆ, ಮತ್ತು ತಿರ್ಗಾ ಏನೋ ಇವಾಗ ನಾವು ಫಾರ್ಮ್ ಹೌಸಲ್ಲಿ ಏನೇನೋ ಸಸಿಗಳೆಲ್ಲ ಹಾಕ್ಕೊಂಡಿರ್ತೀವಿ. ನಾವು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ, ತೆಂಗಿನ ಸಸಿಯಿಂದ ಅಡಿಕೆಗೆ ಏನಕ್ಕೆ ಜೇನಿಗೆ ಹಿಂಸೆ ಆಗಬಾರ್ದು, ಆ ಥರ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವ ಥರ, ತುಂಬ ಬುಡಕ್ಕೆ ಇನ್ಸ್ಟಾಲ್ ಮಾಡ್ಕೊಂಡ್ವಿಂದ ಅನ್ಕೋ, ಮೇಲ್ಗಡೆಯಿಂದ ಕಾಯಿ ಮಟ್ಟಿ ಬೀಳೋದು, ಇಲ್ಲ ಅಂದರೆ ತೆಂಗಿನಕಾಯಿದು ಇವಾಗ ಏನಂತೀವಿ, ಅದು ಕಚ್ಚಲ್ವಲ್ಲ, ಕಚ್ಚದೇ ಇರೋ ತೆಂಗಿನಕಾಯಿ ಬೀಳೋದು, ಆ ಥರ ಎಲ್ಲ ಹಿಂಸೆ ಆಗ್ತಾಯಿದ್ರೆ ಜೇನಿರಲ್ಲ, ಎದ್ದೋಗ್ಬಿಡ್ತವೆ. ಸೊ ಅದೊಂದನ್ನು ನೋಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಪದೇ ಪದೇ ಓಡಾಡೋ ಜಾಗದಲ್ಲಿ ಆ ಥರನೂ ಕೂಡ ಇರಬಾರ್ದು. ಅಂಥ ಜಾಗದಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡಿದ್ರೆ ಇರಲ್ಲ, 100% ಇರಲ್ಲ, ಅವು ಹೋಗ್ಬಿಡ್ತವೆ. ಸೊ ಆ ಥರ ಪದೇ ಪದೇ ಓಡಾಡೋ ಜಾಗದಲ್ಲಿ, ಮತ್ತು ತಿರ್ಗಿ ಜಾಸ್ತಿ ನೆರಳಿದ್ರೂ ಕೂಡ ಇರಲ್ಲ, ಜಾಸ್ತಿ ಬಿಸಿಲಿದ್ರೂ ಕೂಡ ಜೇನು ಅಲ್ಲಿ ನಾವು ಸಾಗಾಣಿಕೆ ಮಾಡೋದಕ್ಕಾಗಲ್ಲ. ಸೊ ಸ್ವಲ್ಪ ಬಿಸಿಲು ಬೀಳ್ತಿರಬೇಕು, ಸ್ವಲ್ಪ ನೆರಳು ಇರಬೇಕು, ಅಂಥ ಜಾಗದಲ್ಲಿ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಮತ್ತು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಜೇನು ಪೆಟ್ಟಿಗೆನ ಇನ್ನೊಂದು ಕ್ರಮನ ನೀವು ತಲೆಯಲ್ಲಿ ಇಟ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವ ಥರ ಅಂದರೆ, ಇವಾಗ ನೋಡಿ, ನಿಮ್ಮದು ಫಾರ್ಮ್ ಹೌಸು ಇಲ್ಲಾಂದರೆ ನಿಮ್ಮ ತೋಟ, ಸೊ 1 ಎಕರೆ ಇದೆ ಅಂತ ಅಂದ್ಕೊಳ್ಳಿ. 1 ಎಕರೆ ನಿಮ್ಮ ತೋಟ ಇತ್ತು ಅಂದರೆ, ಸೊ ನಿಮ್ಮ ತೋಟದಲ್ಲಿ ಫುಲ್ಲು ಎಂಡಿಂಗ್ ಟು ಎಂಡಿಂಗ್ವರೆಗೂ ನೀವು ಇನ್ಸ್ಟಾಲ್ ಮಾಡ್ಕೋಬಾರ್ದು. ಆ ಕಡೆ ಎಡ್ಜ್ಗೆ 100 ಮೀಟ್ರು ಮತ್ತು ಫ್ರಂಟು 100 ಮೀಟ್ರು ಬಿಟ್ಟು ಸೆಂಟ್ರಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಜೇನು ಆ್ಯಕ್ಚುಲಿ ನಿಮ್ಮ ತೋಟದಲ್ಲಿ ಪರಾಗಸ್ಪರ್ಶ ಮಾಡೋದಕ್ಕೆ, ಅಂದರೆ ಜೇನು ಹೀರೋದಕ್ಕೆ ಹೋಗುತ್ತಲ್ವ. ಸೊ ಆವಾಗ ಜೇನಿಗೆ ಸಹಾಯ ಆಗುತ್ತೆ. ಮತ್ತು ಒಂದು, ನಿಮ್ಮ ತೋಟದಲ್ಲಿ ಅವು ಪರಾಗಸ್ಪರ್ಶ ಮಾಡೋದ್ರಿಂದ ಸೊ ನಿಮಗೆ ಒಳ್ಳೆ ಇಳುವರಿನೂ ಕೂಡ ಬರುತ್ತೆ. ಸೊ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ತುಂಬ ಎಡ್ಜ್ಗೂ ಇನ್ಸ್ಟಾಲ್ ಮಾಡ್ಕೋಬಾರ್ದು, ತುಂಬ ಆ ಕಡೆ ಎಡ್ಜ್ಗೂ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಸೆಂಟ್ರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಅವನ್ನ ಸಾಗಾಣಿಕೆ ಮಾಡೋದಕ್ಕೆ, ಪಾಲನೆ ಪೋಷಣೆ ಮಾಡೋದಕ್ಕೂ ಕೂಡ ನಿಮಗೆ ಸುಲಭ ಆಗುತ್ತೆ. ಮತ್ತು ಜೇನು ಬೇರೆ ಕಡೆ ಹೋಗಲ್ಲ, ನಿಮ್ಮ ತೋಟದಲ್ಲೇ ಅವು ಪರಾಗಸ್ಪರ್ಶ ಮಾಡಿ ನಿಮ್ಮದು ಬೆಳೆನೇ ಇಳುವರಿ ಜಾಸ್ತಿ ಬರೋ ಥರ ನಿಮಗೆ ಅನುಕೂಲ ಮಾಡಿ ಕೊಡ್ತವೆ ಜೇನುಗಳು. ಅದೊಂದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ.
ಮತ್ತು ಇನ್ನೊಂದು ವಿಚಾರ ಏನಂದರೆ, ಇವಾಗ ಕೆಲವೊಂದು ತೋಟಗಳಲ್ಲಿ ಏನಿರುತ್ತೆ, ಈ ಥರ ತೆಂಗಿನ ಮರಗಳಿರಲ್ಲ. ಸೊ ಸಣ್ಣ ಪುಟ್ಟ ಊದ ಬೆಳೆಗಳಿರ್ತವೆ, ಮೇಲ್ಗಡೆಯಿಂದ ಬಿಸಿಲು ಜಾಸ್ತಿ ಬೀಳ್ತಾನೆ ಇರುತ್ತೆ. ಅಂಥ ಕಡೆಯೂ ಇನ್ಸ್ಟಾಲ್ ಮಾಡ್ಕೊಬೋದು. ಬಟ್ ಅವಾಗ ನೀವೇನು ಮಾಡಬೇಕಂದ್ರೆ, ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ರ್ಯಾಪರ್ ಬರುತ್ತೆ. ಇವಾಗ ಯಾವುದಕ್ಕೆ ಅಂದರೆ, ಈ ಇಟ್ಟಿಗೆ ಗೂಡಿಗೆ ಮುಚ್ಚೋದಕ್ಕೆಲ್ಲ ತರ್ತಾರಲ್ವ ಅದು. ಸೊ ಅದನ್ನು ತಂದುಬಿಟ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ರ್ಯಾಪರ್ ಈ ದಾರ ಇರುತ್ತಲ್ವ, ದಾರನ ಸೇರಿಸಿ ಈ ಸ್ಟ್ಯಾಂಡ್ಗೆ ಸೇರಿಸಿ ಕಟ್ಟಬೇಕು. ನಾವು ಆ್ಯಕ್ಚುಲಿ ದಾರ ಕಟ್ಟಿರೋ ಇಂಟೆನ್ಷನ್ ಯಾಕಂದರೆ, ಇವಾಗ ನಾಯಿಗಳು ಇವಾಗ ಏನೋ ಒಂದು ಪ್ರಾಣಿಗಳು ಬಂದು ಏನಾದ್ರೂ ಗದ್ದಲ ಮಾಡೋದು ಇಲ್ಲಾಂದರೆ ಟಚ್ ಮಾಡೋದು ಅಂದರೆ ಕೆಳಗಡೆ ಬೀಳ್ತು ಅಂದರೆ ಜೇನುಗಳು ಗಾಬರಿ ಆಗಿಬಿಡ್ತವೆ. ಜೇನುಗಳು ಗಾಬರಿ ಆದವು ಅಂದರೆ ಸೊ 100% ಪೆಟ್ಟಿಗೆಲ್ ಜೇನು ಇರೋಲ್ಲ, ಎದ್ದೋಗ್ಬಿಡ್ತವೆ. ಸೊ ಅದಕ್ಕೇ ಯಾವ ನಾಯಿ ನರಿಗಳು ಬಂದ್ರೂ ಕೂಡ ಸೊ ಆ ಥರ ಟಚ್ ಮಾಡಿ ಬೀಳಿಸ್ದಂಗೆ ನೀಟಾಗಿ ಇದ್ರ ಮೇಲ್ಗಡೆ ಪ್ಲಾಸ್ಟಿಕ್ಕು ಒಂದು ರ್ಯಾಪರ್ ಹಾಕ್ಬಿಟ್ಟು, ಅಂದರೆ ಕವರು, ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ನೀವು ಇದನ್ನು ದಾರ ಸೇರಿಸಿ ನೀಟಾಗಿ ಕಟ್ಟುದ್ರಿ ಅಂದರೆ ಸೊ ನಿಮಗೆ ನೀಟಾಗಿರುತ್ತೆ. ಅದು ಜಾಸ್ತಿ ಬಿಸಿಲು ಬೀಳಲ್ವಲ್ಲ. ಸೊ ಅವಾಗ ಅಲ್ಲಿ ನೀವು ಆರಾಮಾಗಿ ಜೇನಿರುತ್ತೆ, ಕೆಳಗಡೆ ಬೀಳೋದು ಇಲ್ಲ. ನೀಟಾಗಿ ಕಟ್ಕೋಬೇಕು ಇದನ್ನು, ಈ ಸ್ಟ್ಯಾಂಡ್ಗೆ ಸೇರಿಸಿ ದಾರನ ಕಟ್ಕೋಬೇಕು ನೀವು. ಸೊ ನಾನು ಮೊದಲೇ ಹೇಳಿದ್ನಲ್ವ, ನಾನು ಅದ್ರ ಪ್ರಕಾರ ನೀವು ಮೇಯ್ನಾಗಿ ನೀವು ಇವನ್ನ ಕಾಪಾಡಬೇಕಾಗಿರೋದು ಎಂದ್ರಿಂದ ಅಂದರೆ ಕೆಂಜಿಗ, ಇರುವೆಗಳಿಂದ ಕಾಪಾಡಿದ್ರೆ ನೀವು ಒಂದು 75% ಸೇಫರ್ ಸೈಡ್ ಇರುತ್ತೆ. ಯಾವುದು ನಮ್ಮದು ಜೇನು ಪೆಟ್ಟಿಗೆ. ಇನ್ನು ಮಿಕ್ಕಿದ್ದು ಜಾಸ್ತಿ ಬಿಸಿಲು ಬೀಳ್ದಂಗೆ, ಜಾಸ್ತಿ ನೆರಳು ಇರದಂಗೆ, ಸೊ ಅದೊಂದು ಸ್ವಲ್ಪ ನೀವು ಮೇಂಟೈನ್ ಮಾಡಿದ್ರೆ 100% ನಿಮಗೆ ಇದು ಸಕ್ಸಸ್ಫುಲ್ಲಿ ನಿಮಗೆ ಜೇನು ಕೃಷಿನ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇರುತ್ತೆ, ಅದರಲ್ಲಿ ಫುಲ್ ವ್ಯೂ ಡೀಟೇಲ್ಸ್ ಇರುತ್ತೆ. ಅಂದರೆ ಜೇನು ಸಾಗಾಣಿಕೆಗೆ ಯಾವ್ಯಾವ ಥರ ಫೀಡಿಂಗ್ ಕೊಡಬೇಕು, ಮತ್ತು ತಿರ್ಗಾ ಅದನ್ನು ತೆಗಿಬೇಕಾದ್ರೆ ಯಾವ್ಯಾವ ಥರ ತೆಗಿಬೇಕು, ಎಷ್ಟು ದಿವ್ಸಕ್ಕೆ ಒಂದ್ಸತಿ ಫೀಡಿಂಗ್ ಕೊಡಬೇಕು, ಮತ್ತು ನಾವು ಅದನ್ನು ಯಾವ್ಯಾವ ಥರ ಮೇಂಟೈನ್ ಮಾಡಬೇಕು. ಸೊ ಅದನ್ನೆಲ್ಲ ನಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿರ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮದು MS ಫಾರ್ಮರ್ಸ್ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಸೊ ಲಿಂಕು ಈ ವಿಡಿಯೋ ಟೈಟಲಲ್ಲಿ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರಲ್ಲಿ ಫುಲ್ ಇನ್ನೂ ಡೆಪ್ತ್ ಡೀಟೇಲ್ ವಿಡಿಯೋ ಇರುತ್ತೆ, ನೀವು ನೋಡ್ಕೋಬೋದು. ಥ್ಯಾಂಕ್ ಯು.